ನಮಸ್ತೆ ಎಲ್ಲ ವೀಕ್ಷಕರಿಗೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂದರ್ಶನದಲ್ಲಿ ಶ್ರೀ ಚೆನ್ನಕೇಶವ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಿದ್ದಾರೆ. ಈ ಒಂದು ಸಂಸ್ಥೆ 1974ರಲ್ಲಿ ಸ್ಥಾಪನೆಯಾಗುತ್ತೆ. ಸಿ ಕಾಳೆಯ ಅನ್ನುವರು ಈ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಪ್ರಸ್ತುತ ಅವರಿರುವಂಥ ಅವಧಿನಲ್ಲಿ ಬಹಳ ಸಾಲಿಗ್ರಾಮ ಸುತ್ತಮುತ್ತ ಗ್ರಾಮೀಣ ಪ್ರದೇಶಗಳಿಗೆ ಹಾಗೂ ಸಾಲಿಗ್ರಾಮ ಪಟ್ಟಣ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡಿ ಇವತ್ತು ದೇಶ ಹಾಗೂ ರಾಜ್ಯಗಳಲ್ಲಿ ಅತ್ಯಂತ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಲ್ಲಿ ಕೂಡ ಈ ಒಂದು ಸಂಸ್ಥೆ ಆಸರೆಯಾಗಿದೆ ಅಂತಲೇ ಹೇಳ್ಬೋದು. ಸೊ ಸಿ ಕಾಳೆಯನವರು ದೈವಾಧೀನರಾದ ಬಳಿಕ ಈ ಸಂಸ್ಥೆಯನ್ನ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂಥವ್ರು. ಈ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರಮಾಣದಲ್ಲಿ ಶಾಲೆ ವಿದ್ಯಾರ್ಥಿಗಳು ಮತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳು ಮತ್ತೆ ಪದವಿ ವಿದ್ಯಾರ್ಥಿಗಳು ಹಾಜರಾತಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಮತ್ತೆ ಈ ಒಂದು ಸಂಸ್ಥೆಗೆ ಮರುಜೀವ ತುಂಬಲಿಕ್ಕೆ ಈಗ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಆ, ಚೆನ್ನಮಲ್ಲೆ ಸರ್ ಇದ್ದಾರೆ. ಈ ಸಂಸ್ಥೆಗಳ ಬಗ್ಗೆ ಏನೆಲ್ಲ ಕ್ರಮಗಳು ವಹಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಸಂದರ್ಶನ ಮೂಲಕ ನಾನು ತಿಳ್ಕೊತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಇವಾಗ ಪ್ರಸ್ತುತ ಇವು ಸಾಲಿಗ್ರಾಮ ಒಂದು ಈ ಸಂಸ್ಥೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಕ್ರಮಗಳು ತಗೊಂಡಿದ್ರಿ ಸರ್? ಉಪನ್ಯಾಸಕರು ಪ್ರಸ್ತುತ ಇದ್ದಾರ ಪದವಿ ಪೂರ್ವಕ್ಕೆ ಅಥವಾ ಪದವಿಗೆ, ಮತ್ತೆ ಶಾಲಾ ಆಡಳಿತ ಹೇಗೆ ನಡೀತಾ ಇದೆ, ಇನ್ ಮುಂದೆ ನೀವು ಏನ್ ಕ್ರಮಗಳು ತಗೋತೀರಿ ಸರ್ ಇದ್ರ ಬಗ್ಗೆ ಈಗ ನಮ್ಮಲ್ಲಿ ಅಭಿವೃದ್ಧಿ ಬಗ್ಗೆ? ನಮ್ಮಲ್ಲಿ ಶಿಕ್ಷಕರದ್ದು ಯಾವುದೇ ತರದ ಕೊರತೆ ಇಲ್ಲ ಸರ್. ಸಾಲಿಗ್ರಾಮ ಚೆನ್ನಕೇಶವ ಬಾಲಿಕಾ ಪ್ರೌಢಶಾಲೆದೇ ಆಗಿರ್ಬೋದು, ಅಥವಾ ಪದವಿ ಪೂರ್ವ ಕಾಲೇಜೇ ಆಗಿರ್ಬೋದು, ಆಮೇಲೆ ಪದವಿ ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜೇ ಆಗಿರ್ಬೋದು, ಶಿಕ್ಷಕರದ್ದು ಏನು ಕೊರತೆ ಇಲ್ಲ. ಶಿಕ್ಷಕರೆಲ್ಲ ಪ್ರತಿಯೊಂದು ಆಡಳಿತ ಮಂಡಳಿ ಎಲ್ಲದೂ ನೇಮಕ ಮಾಡ್ಕೊಂಡಿದ್ದೀವಿ ಸರ್. ನೇಮಕ ಮಾಡಿಕೊಂಡು ಬಟ್ ನಮ್ಮಲ್ಲಿ ಮಕ್ಕಳು ಕೊರತೆ ಆಗೋಕ್ಕೆ ಕಾರಣ ಮೇಯ್ನಾಗಿ ನಮ್ಮ ಸಂಸ್ಥೆಯಲ್ಲಿ ಬರೀ ಆರ್ಟ್ಸ್ ಕಾಲೇಜ್ ಮಾತ್ರ ಇರೋದು. ಆರ್ಟ್ಸ್ ಕಾಲೇಜ್ ಮಾತ್ರ ಇರೋದ್ರಿಂದ ಈ ಪೋಷಕರೇ ಆಗಲಿ ಅಥವಾ ವಿದ್ಯಾರ್ಥಿಗಳೇ ಆಗಲಿ ಅವ್ರೇನು ಮಾಡ್ತಾರೆ ಅಂದರೆ ಕಾಮರ್ಸ್ ಇದೆಯಾ ಸೈನ್ಸ್ ಇದೆಯಾ ಅಂತ ಕೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಸೈನ್ಸ್ ಇಲ್ಲ. ಈ ಸರಿ ಮುಂದಿನ ಅಕಾಡೆಮಿಕ್ ಇಯರಲ್ಲಿ 27-28ನೇ ಸಾಲಲ್ಲಿ ಕಾಮರ್ಸ್ ತರೋದಕ್ಕೆ ನಾನು ಬದ್ಧವಾಗಿದ್ದೆ, ಸಂಸ್ಥೆ ಬದ್ಧವಾಗಿರುತ್ತೆ. ಆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ರೂಪಿಸ್ಕೊಂಡಿದ್ವಿ. ನಾವು ಎಲ್ಲ ಪ್ರತಿಯೊಂದು ಶಿಕ್ಷಕರಿಗೆ ಮೀಟಿಂಗ್ ಮಾಡಿಸಿದ್ವಿ. ಆಮೇಲೆ ಸಂಬಂಧಪಟ್ಟ ಸುತ್ತಮುತ್ತಲು ಗ್ರಾಮದ ಟೀಚರ್ಸ್ಗಳನ್ನೆಲ್ಲ ಕರೆದು ಅವ್ರನ್ನೆಲ್ಲ ಮಾತಾಡಿಸಿ ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಈ ಸಂಸ್ಥೆ 53 ವರ್ಷದಿಂದ ನಡೆಸ್ಕೊಂಡು ಬಂದಿದ್ವಿ. ಈಗ ಶಾಲೆಯ ದಾಖಲಾತಿ ಕಡಿಮೆ ಆಗ್ತಿದೆ. ಹಾಗಾಗಿ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಆಗಲಿ ಪ್ರಾಥಮಿಕ ಶಿಕ್ಷಕರಾಗಿರ್ಬೋದು ಅಥವಾ PUC ಇದಾಗಿರ್ಬೋದು ಅಥವಾ ಹೈಸ್ಕೂಲ್ ಇದಾಗಿರ್ಬೋದು, ಅವ್ರನ್ನೆಲ್ಲ ಕರೆದು ಒಂದ್ಸರಿ ಮೀಟಿಂಗ್ ಮಾಡಿ ನಮ್ಮ ಸಂಸ್ಥೆ 53 ವರ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ವಿ, ಅದಕ್ಕೆ ತಾವು ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೂ ಮನವಿ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಈಗ ಮೊನ್ನೆ ಹೋದ ವಾರ ನಾವು ಈ ಗ್ರಾಮದಲ್ಲಿ ನಮ್ಮ ದಾಖಲಾತಿ ಕುಂಠಿತ ಆಗಿದ್ದರಿಂದ ಗ್ರಾಮದ ಮುಖಂಡರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದಾಗ ಅವರು ಭಾರಿ ಖುಷಿ ಪಟ್ಕೊಂಡು ನಾವು ಈ ಸಂಸ್ಥೆಯಲ್ಲಿ ಓದಿದ್ದೀವಿ ಸರ್, ಈ ಸಂಸ್ಥೆ ನಾವು ಎಲ್ಲ ರೀತಿಯಲ್ಲೂ ಸಹಾಯ ಆಗಿದೆ ನಮಗೆ. ಹಾಗಾಗಿ ನೀವು ಇಷ್ಟು ದಿನ ನಮ್ಮ ಸಂಪರ್ಕದಲ್ಲಿ ತಾವಿರಲಿಲ್ಲ, ಈಗ ನೀವು ನಮ್ಮ ಸಂಪರ್ಕಕ್ಕೆ ಬಂದಿರೋದ್ರಿಂದ ನಾವು ನಿಮಗೆ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರ ಮಾಡ್ತೀವಿ, ಮಕ್ಕಳನ್ನ ದಾಖಲಾತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ ವಾರ ಅವರು ಕೊಟ್ಟಂಥ ಭರವಸೆಗಳಿಗೆ ನಾನು ಪೂರ್ಣ ತೃಪ್ತನಾಗಿರುತ್ತೇನೆ ಸರ್. ಈಗ ಏನೆಲ್ಲ ಕ್ವಾಲಿಟೀಸ್ಗಳಿದೆ ಸರ್ ನಿಮ್ಮ ಒಂದು ಸಂಸ್ಥೆಯಲ್ಲಿ? ಈಗ ಪದವಿಗಾಗ್ಬೋದು, ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗ್ಬೋದು, ಮತ್ತು ಪ್ರೌಢಶಾಲಾ ವಿಭಾಗಕ್ಕಾಗ್ಬೋದು, ಈ ಸಮಯ ಉದಾಹರಣೆಗೆ CCTV ಕ್ಯಾಮ್ರಾ ಆಗ್ಬೋದು, ಒಂದು ಅಥವಾ ಶೌಚಾಲಯ ಆಗ್ಬೋದು, ಈ ರೀತಿ ಎಲ್ಲ ವ್ಯವಸ್ಥೆಗಳಲ್ಲಿ ಕೆಲವೊಂದು ಕೊರತೆ ಇರುತ್ತೆ. ನಾನು ನೋಡಿರೋಷ್ಟು ಕೆಲವೊಂದು ಇದರಲ್ಲಿ ಈಗ ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಅವೈಲಬಿಲಿಟಿ ಇದೆ ಮತ್ತೆ ಕ್ವಾಲಿಟೀಸ್ಗಳಿದೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ? ವಿದ್ಯಾರ್ಥಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೈಟೆಕ್ ಟಾಯ್ಲೆಟ್ ಮಾಡಿದ್ವಿ ಸರ್. ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಸಿಬ್ಬಂದಿ ವರ್ಗದವರೇ ಆಗಲಿ. ಆಮೇಲೆ ಸುತ್ತಮುತ್ತಲು ಎಲ್ಲ ನಮ್ಮ ನಮಗೆ ಜಾಗ ಇದಾಗ್ದಲೇ ಇರೋದ್ರಿಂದ, ನಮ್ಮ ಒಳಗಡೆ ಇರೋ ಅಂಥದ್ದು ಫೀಲ್ಡ್ಗಳಲ್ಲಿ ಇರೋದ್ರಿಂದ ನಮ್ಮ ಮಕ್ಕಳು ಇಲ್ಲೇ ಕಬಡ್ಡಿ ಆಡ್ತಾರೆ, ವಾಲಿಬಾಲ್ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ. ಎಲ್ಲ ಕ್ರೀಡೆಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡ್ತೀನಿ. ಅದ್ರ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸು ಸಹ ನಾವು ಇಲ್ಲಿ ಮಾಡಿಸ್ತಾ ಇದ್ದೀವಿ ಸರ್. ಅದಕ್ಕೆ ಪಾಂಪ್ಲೆಟ್ಸು ಸಹ ನಾನು ರೆಡಿ ಮಾಡಿಸ್ಕೊಟ್ಟಿದ್ದೀನಿ ಎಲ್ಲ. ಆಗ ಜನವರಿಯಿಂದಲೇ ನಾವು ಅಡ್ಮಿಷನ್ಗೆ ಕ್ರಮ ವಹಿಸಿದ್ದು. ಬಟ್ ನಮ್ಮ ನೌಕರರು ವಿಫಲವಾದರು. ಯಾತಕ್ಕೆ ವಿಫಲರಾದರು ಅಂದರೆ ಇದನ್ನೇ ಎಲ್ಲ ಕಾರಣ ಹೇಳ್ತಾರೆ ಸರ್.
ಎಲ್ಲ ಕಾರಣ ಹೇಳಿದ್ರು. ನಮ್ಮಲ್ಲಿ ಬರೀ ಆರ್ಟ್ಸ್ ಇದೆ, ನಾವು ಕಾಮರ್ಸ್ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಪಿ ಯು ಸಿ ಇರೋರು, ಹೈಸ್ಕೂಲ್ ಇರೋರು ಪಿ ಯು ಸಿ ಬರ್ತಾರೆ, ಪಿ ಯು ಸಿ ಇರೋರು ಡಿಗ್ರಿ ಬರ್ತಿದ್ರು. ಮೊದಲು ನಮ್ಮದು ಸಂಸ್ಥೆ ಇದ್ದಾಗ ಬಸವರಾಜ್ ಅವರೇ ಹೇಗಾಗಿತ್ತು ಅಂದರೆ ತಾವೇ ನೋಡಿದಾಗೆ ಇಲ್ಲಿ ತುಂಬ್ದಂಗಿತ್ತು. ಒಂದು ಹೈಸ್ಕೂಲ್ನಲ್ಲಿ ಕನಿಷ್ಠ ಒಂದು 8ನೇ ತರಗತಿಗೆ 4 ಸೆಕ್ಷನ್ ಇದ್ದು, 9ನೇ ತರಗತಿಗೆ 4 ಸೆಕ್ಷನ್ ಇತ್ತು, 10ನೇ ತರಗತಿಗೆ 4 ಸೆಕ್ಷನ್ಗಳಿದ್ದು. ತುಂಬಿ ತುಳುಕಾಡೋದು ಮಕ್ಳುಗಳು. ಒಂದೊಂದು ಸೆಕ್ಷನ್ಗೆ 45ರಿಂದ 50 ಮಕ್ಳು ಇರ್ತಾ ಇದ್ದು. ಅದನ್ನ ಉದಾಹರಣೆ ಕೊಟ್ಟಾಗ 150, 300, 450 ಬರೀ ಹೈಸ್ಕೂಲ್ ಮಕ್ಳೇ ಇಲ್ಲಿ ಓದ್ತಾ ಇದ್ರು. ನಾನು ಕಣ್ಣಿಂದ ನೋಡಿದ್ದೀನಿ, ನಾನು ಕಣ್ಣಿಂದ ಗಮನಿಸಿದ್ದೀನಿ. ಅದ್ರ ಜೊತೆಗೆ ಪಿ ಯು ಸಿನೂ ಸಹ ಬರೀ ಹೆಣ್ಮಕ್ಳು ಕಾಲೇಜ್ ಆಗಿರೋದ್ರಿಂದ ಆಗೇನು ಮಾಡೋದು, 120ರಿಂದ 150 ಮಕ್ಳು ಒಂದೊಂದು ಸೆಕ್ಷನ್ಗೆ ಓದ್ತಾ ಇದ್ರು, ತುಂಬಿ ತುಳುಕಾಡ್ತಿದ್ರು ಮಕ್ಕಳನ್ನ. ಅದೆಲ್ಲ ಗಮನಿಸ್ಬಿಟ್ಟು ಆಮೇಲೆ ಡಿಗ್ರಿಗೂ ಅಷ್ಟೇ, ಪಿ ಯು ಸಿ ಫಸ್ಟ್ ಇಯರ್ ಬಿ ಎ, ಸೆಕೆಂಡ್ ಇಯರ್ ಬಿ ಎ, ಥರ್ಡ್ ಇಯರ್ ಬಿ ಎ ಆದರೆ ಕನಿಷ್ಠ 100 ಮಕ್ಳು ಇರ್ತಿದ್ರು. 100-107 ಮಕ್ಕಳು. ಬೇರೆಯವರೆಲ್ಲ ನಮಗೆ ಮಿನಿಸ್ಟ್ರುಗಳು ಆಗಲಿ, ಎಮ್ ಎಲ್ ಎರ್ಗಾಗಲಿ, ಲೋಕಲ್ ಮುಖಂಡರುಗಳಾಗಲಿ ನಮಗೆ ಸೀಟ್ ಕೊಡಿ, ನಮಗೆ ದೂರ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ ಅಂದ್ಕೊಂಡು ಅದನ್ನೆಲ್ಲ ನಾನು ಹತ್ತಿರದಿಂದ ಗಮನಿಸಿದ್ದೀನಿ. ನಾನು ಈ ಸಂಸ್ಥೆನ 42 ವರ್ಷದಿಂದಲೂ ಹತ್ತಿರದಿಂದ ಗಮನಿಸ್ತಿದ್ದೀನಿ. ಈಗ ನಾನು ಸರ್, ಈಗ ಪ್ರಮುಖವಾಗಿ ಈಗ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಆಗಲಿ, ಶಾಲೆ ಆಗಲಿ ಅಡ್ಮಿಷನ್ ಆಗಬೇಕು ಅಂದರೆ ಮೊದಲು ತಂದೆಗಳು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಒಂದು ಫೀಸ್ ಸ್ಟ್ರಕ್ಚರ್ ಯೋಚನೆ ಮಾಡ್ತಾರೆ ಸರ್. ಸೊ ನಿಮ್ಮ ಒಂದು ಸಂಸ್ಥೆಯಲ್ಲಿ ಫೀಸನ್ನು ಯಾವ ರೀತಿ ಮಾಡಿದ್ರಿ, ಅಥವಾ ಫೀಸನ್ನೇ ತಗೋತಾ ಇಲ್ವಾ ನೀವು, ಅಥವಾ ಫೀಸು ತಗೊಂಡು ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಲ್ಲಿ ಏನಾದರೂ ಇದು ಮಾಡ್ತಾ ಇದ್ದೀರಾ? ಯಾಕಂದರೆ ಖಾಸಗಿ ಸಂಸ್ಥೆ ಜೊತೆಗೆ ಅನುದಾನಿತ ಶಾಲೆ ಎರಡೂ ಮಿಕ್ಸ್ ಇದೆ ಸರ್. ಇಲ್ಲ ಸರ್, ನಾನು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ನಾವು 52 ವರ್ಷದಿಂದಲೂ ಸಹ ನಾವು ಯಾವುದೇ ಥರದ ಫೀಸನ್ನಾಗಲಿ, ವಂತಿಕೆನೇ ಆಗಲಿ, ಗ್ರಾಮದ ಮುಖಂಡರಾಗಲಿ ಯಾರಿಂದಲೂ ಸಹ ನಾವು ಸಂಸ್ಥೆ ಸಹಾಯ ತಗೊಂಡಿಲ್ಲ ಇಲ್ಲಿವರೆಗೂ 52 ವರ್ಷದಿಂದಲೂ. ಬಟ್ ಈ ವರ್ಷದಿಂದ ನಾವು ಆಡಳಿತ ಮಂಡಳಿಯವರು ಏನಂತ ತಿಳ್ಕೊಂಡಿದ್ದೀವಿ, ಮಿನಿಮಮ್ ಫೀಸ್ ಮಾಡೋಣ, ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಹೆಚ್ಚಿಗೆ ಒದಗಿಸ್ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕ್ರಮ ವಹಿಸ್ತಿದ್ದೀವಿ ಸರ್. ಈ ವರ್ಷದಿಂದಲ್ಲ, ಇಲ್ಲಿವರೆಗೂ ಫ್ರೀ ಎಜುಕೇಶನ್ ಮಾಡ್ಕೊಂಡು ಬಂದು 53 ವರ್ಷಗಳ ಸತತವಾಗಿ ನೀವು ಯಾವುದೇ ಫೀಸ್ ಯಾವುದು ತಗೊಂಡಿಲ್ಲ ಸರ್. ನಮ್ದು ಬ್ಯಾಲೆನ್ಸ್ ನೋಡಿದ್ರೆ ತಾವೇ ಆಶ್ಚರ್ಯ ಪಡ್ತೀರಿ. 4,350 ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್. ಬೇರೆ ಸಂಸ್ಥೆಗಳೆಲ್ಲ 4 ಕೋಟಿ 5 ಕೋಟಿ ಮೇಲೆ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಥರದ ಫೀಸೇ ಆಗಲಿ, ವಂತಿಕೆನೇ ಆಗಲಿ, ಸಾರ್ವಜನಿಕರು ನಮಗೆ ರೆಸ್ಪಾನ್ಸ್ ಮಾಡೋದೇ ಆಗಲಿ ಇಲ್ಲಿವರೆಗೂ ಮಾಡಿಲ್ಲ. ಈಗ ನಮಗೆ ನನ್ನ ಸಂಸ್ಥೆಯಲ್ಲಿ ಉದಾಹರಣೆ 35 ಜನ ನೌಕರಿದ್ದಾರೆ ಸರ್. 35 ಜನ ನೌಕರಿಗೂ ನಾವು ಮಿನಿಮಮ್ ವೇಜಸ್ ನಾವು ಕೊಡಲೇಬೇಕಾಗುತ್ತೆ. ಆ ವೇಜಸ್ಗಳಿಗೆ ಕೊಡಬೇಕು ಅಂದಾಗ ನಾವೇನು ಮಾಡ್ತೀವಿ, ಅವರಿಗೆ ಮಿನಿಮಮ್ ವೇಜಸ್ ಕೊಟ್ಟರೆ ನಮಗೆ ಒಂದು ತಿಂಗಳಿಗೆ 2.5 3 ಲಕ್ಷ ರೂಪಾಯಿ ನಮಗೆ ಹೆಚ್ಚುವರಿಯಾಗಿ ಬರುತ್ತೆ. ನಮಗೆ ₹1 ಆದಾಯ ಇಲ್ಲ. ಹೇಗೆ ಕೆಲಸ ಮಾಡಿಸೋದು, ಹೇಗೆ ಮಾಡೋದು ಅಂತ ಆಡಳಿತ ಮಂಡಳಿಯವರು ಈ ಸರಿ ಕೂತು ಚರ್ಚೆ ಮಾಡಿದಾಗ ಇದನ್ನೆಲ್ಲ ಬದಲಾವಣೆ ಮಾಡೋಣ, ಮಕ್ಕಳಿಂದಲೂ ಸ್ವಲ್ಪ ಅತಿ ಹೊರೆ ಆಗೋದು ಕನಿಷ್ಠ ಫೀಸು. ಸರ್ಕಾರಿ ದಾಖಲಾತಿಗಳು ಏನಿದೆ ಆ ದಾಖಲಾತಿಗೆ ಸಂಬಂಧಪಟ್ಟ ಫೀಸ್ ಸಹ ನಾವು ತಗೊಂಡು ಒಳ್ಳೆ ಉನ್ನತ ಮಟ್ಟ ಓಪನಿಂಗ್ ಅಲ್ಲೇ ತಗೊಬಿಡ್ತೀರಾ ಅಥವಾ ಒಂದು ವರ್ಷ? ಇಲ್ಲ, ನಮಗೆ ಈಗ ನಾವು ಓಪನಿಂಗ್ ಇಲ್ಲಿವರೆಗೂ ಏನು ತಗೊಂಡಿಲ್ಲ. ಈ ಸರಿ ಅವ್ರಿಗೂ ಸಹ ನಾವು ಒಂದು ಸ್ಟೂಡೆಂಟಿಗೆ ₹3,000 ಮಾಡಿದ್ವಿ ಸರ್. ₹3,000 ಕಡಿದೆ. 3,000 ಸಹ 3 ಇನ್ಸ್ಟಾಲ್ಮೆಂಟ್ ಕೊಡಿ ಅಂತ. ಯಾಕೆಂದ್ರೆ ಮಕ್ಳಿಗೂ ಹೊರೆ ಆಗ್ಬಾರ್ದು, ಆಮೇಲೆ ಪೋಷಕರಿಗೂ ಹೊರೆ ಆಗ್ಬಾರ್ದು, ನಮ್ಮ ಸಿಬ್ಬಂದಿ ವರ್ಗರಿಗೂ ಸಹ ಇದು. ಈಗ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಥರದ ಫೀಸ್ ಇಲ್ದಲೆ ಫ್ರೀಯಾಗಿ ಶಿಕ್ಷಣ ಕೊಡ್ತಾ ಇದೆ. ನಾವು ಆ ಉದ್ದೇಶ ಇಟ್ಕೊಂಡು ನಾವು 52 ವರ್ಷದಿಂದಲೂ ಮಾಡಿದ್ವಿ. ಬಟ್ ಈಗ ನಮ್ಮಲ್ಲಿ ಕಷ್ಟ ಆಗ್ತಾ ಇದೆ. ಆ ಕಷ್ಟನ ನಾವು ₹3,000 ಫೀಸ್ ಹೇಳಿದ್ರಿ ನೀವು. ಈಗ ಯಾವ ವಿದ್ಯಾರ್ಥಿಗಳಿಗೆ ಅದು? ಪ್ರೌಢಶಾಲಾ ವಿಭಾಗ? ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ. ಆ 3,000 ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ನಾವು 3 ಜೊತೆ ಶರ್ಟು ಪ್ಯಾಂಟು ಅಂತ 3 ಜೊತೆ ಬಟ್ಟೆಗೆ ಮಾತ್ರ ಕೊಡ್ತೀವಿ. ಬೇರೆ ಯಾವುದಕ್ಕೂ ನಾವು ತಗೊಳ್ತಾ ಇಲ್ಲ. ಹಾಗಾಗಿ ಆ ಬಟ್ಟೆಗೆ ಇದು ಮಾಡಿಕೊಂಡು ಇನ್ನು ಉಳಿದಿದ್ದು ಸಣ್ಣ ಪುಟ್ಟದ ಏನಾದ್ರು ಕಾರ್ಯಕ್ರಮಗಳು, ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದರೆ ಆ ದುಡ್ಡನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮಾಸ್ಟರ್ಗಳಿಗೆ ಒತ್ತಡ ಹಾಕ್ತಾ ಇದ್ದೀವಿ. ಅವರು ಅದಕ್ಕೆ ಸ್ಪಂದನೆ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಮಗೂ ಈಗ ತೃಪ್ತಿ ಆಗ್ತಾ ಇದೆ. ಈ ಪಬ್ಲಿಕ್ಕು ಸಹ ನಮಗೆ ಭಾರಿ ಆಸಕ್ತಿಯಿಂದ ನಮಗೆ ಪ್ರೋತ್ಸಾಹ ಮಾಡೋಕ್ಕೆ, ನಮಗೆ ಇಲ್ಲ ನಿಮ್ಮ ಸಂಸ್ಥೆ ನಾವು ಅವ್ರು ಬರ್ತಾ ಇದ್ದಾರಲ್ಲ, ಮಕ್ಕಳು ಬರ್ತಾ ಇದ್ದಾರಲ್ಲ ಸರ್, ಆ ಮಕ್ಕಳು ಬರ್ತಾ ಇರೋರು ಎಲ್ಲ ಅವ್ರ ಮೊಮ್ಮಕ್ಕಳು ಬರ್ತಾ ಇರೋದು ಈಗ ನಮ್ಮ ಸಂಸ್ಥೆಗೆ. ಇಲ್ಲ, ನಮ್ಮ ತಂದೆ ನಾವು ಓದಿದ್ದೀವಿ ಅಂದ್ಕೊಂಡು ಅವ್ರ ಮೊಮ್ಮಕ್ಕಳು ಬಂದು ನಮ್ಮ ಹತ್ರ ಪಾಠ ಮಾಡೋಕ್ಕೆ ಕೇಳಕ್ಕೆ ಬರ್ತಾ ಇದ್ದಾರೆ. ಈ ಉದ್ದೇಶ ಇಟ್ಕೊಂಡು ನಮಗೆ ಅದನ್ನ
ಹಿಂದಿನ ನೆನೆಸ್ಕೊಬಿಟ್ರೆ, ವೈಭವನ ನೆನೆಸ್ಕೊಬಿಟ್ರೆ ನನಗೀಗಲೂ ಭಾರಿ ಖುಷಿ ಆಗುತ್ತೆ. ಬಟ್ ಅದೇ ವೈಭವನ ಮುಂದೆ ಮರುಕಳಿಸ್ಬೇಕು. ನಾನು ಜವಾಬ್ದಾರಿ ತಗೊಂಡು 8 ವರ್ಷ ಆಯ್ತು. ಈ ಈ ಜುಲೈ ಕಳೆದ ತಕ್ಷಣ ಈ ಆಗಸ್ಟ್‌ಗೆ ಬಂತು ಅಂದ್ರೆ ನಾನು 9 ವರ್ಷ ಆಯ್ತು ಈ ಸಂಸ್ಥೆಗೆ ಜವಾಬ್ದಾರಿ ತಗೊಂಡು. ಆ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಗ್ರಾಮಸ್ಥರು, ಮುಖಂಡರು, ಆಮೇಲೆ ಎಲ್ಲ ರಾಜಕಾರಣಿಗಳು ಈ ನಮ್ಮ ಸಂಸ್ಥೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಕ್ಕಳನ್ನ ಸೇರಿಸಿ ಉನ್ನತ ಶಿಕ್ಷಣ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ. ಇದೇ ಸಾಲಿಗ್ರಾಮದಲ್ಲಿ 53 ವರ್ಷದಿಂದಲೂ ಯಾವುದೇ ಶಿಕ್ಷಣ ಸಂಸ್ಥೆಗಳನ್ನು ಸಹ ನಡೆಸ್ಕೊಂಡು ಬಂದಿರೋಂಥ ಉದಾಹರಣೆ ಇಲ್ಲ. ಹಾಗಾಗಿ ಇದು ನಮಗೆ ಬದ್ಧತೆ ಇದೆ. ಆ ಬದ್ಧತೆನ ನಾವು ನಮ್ಮ ಬೈಲಾ ಪ್ರಕಾರವಾಗಿ ನಮ್ಮ ಆದ್ಯತೆ ಏನಿದೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಆಮೇಲೆ ಅದ್ರ ಜೊತೆ ವಿಶೇಷವಾಗಿ ಅಲ್ಪಸಂಖ್ಯಾತರು, ಹೆಚ್ಚಿನ ಒತ್ತು ನಾವು ಮಹಿಳೆಯರಿಗೆ ನಾವು 53 ವರ್ಷದಿಂದಲೇ ಕೊಡ್ತಾ ಇದ್ದೀವಿ. ಈಗ ಸರ್ಕಾರದವರು ಎಲ್ಲ ತಾವು ಹೇಳ್ತಾ ಇದ್ದಾರೆ ಸರ್, ಸರ್ಕಾರದವರು ಈಗ ಇದು ಮಹಿಳೆಯರಿಗೆ ಫ್ರೀ ಉಚಿತ ಬಸ್ ಕೊಟ್ಟಿದ್ದೀರಾ, ಹೆಚ್ಚಿನ ಆದ್ಯತೆ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದು ನಮ್ಮ ಸಂಸ್ಥೆ 53 ವರ್ಷದ ಹಿಂದೆನೇ ಕೊಟ್ಟಿದೆ. ಆ 53 ವರ್ಷದ್ದು ಏನು ಕೊಡ್ತಾ ಇದೆ ಅದೇ ಈಗ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಅದನ್ನ ಫಾಲೋ ಮಾಡ್ತಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸರ್, ಈಗ ಶಾಲಾ ದಾಖಲಾತಿಗೆ ವಿದ್ಯಾರ್ಥಿಗಳನ್ನ ನೀವು ಇಲ್ಲಿ ದಾಖಲಾತಿ ಮಾಡ್ಕೊಳ್ಳೋಕ್ಕೆ ಈಗ ಪ್ರಸ್ತುತ ಏನು ಒಂದು ಪ್ಲಾನಿಂಗ್ ಮಾಡಿದ್ದೀರಾ? ಸರ್, ಈಗ ದಾಖಲಾತಿಗಳು ಮಾಡ್ಕೊಳ್ಳೋಕ್ಕೆ ನಮಗೆ ಡಿಗ್ರಿ ಕಾಲೇಜಿಗೆ ಆಗಸ್ಟ್‌ವರೆಗೂ ನಮಗೆ ಟೈಮ್ ಇದೆ. ಆ ಟೈಮ್ ಇರೋದ್ರಿಂದ ಆಗಸ್ಟ್ ಎಂಡ್ ಒಳಗಡೆ ಕಾರ್ಯಕ್ರಮ ರೂಪಿಸ್ಕೊಳ್ಳೋಕ್ಕೆ ನಾವು ಮುಖಂಡರುಗಳನ್ನೆಲ್ಲ, ಪ್ರತಿ ಅಕ್ಕಪಕ್ಕದ ಗ್ರಾಮದ ಮುಖಂಡರುಗಳನ್ನೆಲ್ಲ ಭೇಟಿಯಾಗಿ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸ್ಕೊಡಿ. PUCಗೆ ಆಗಿರ್ಬೋದು, ಡಿಗ್ರಿಗೆ ಆಗಿರ್ಬೋದು, ಅಥವಾ ಪ್ರೌಢಶಾಲೆಗೆ ಆಗಿರ್ಬೋದು, ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳನ್ನಂಗೆ ತಿಳ್ಕೊಂಡು ನಾವು ವಿದ್ಯಾಭ್ಯಾಸ ಕೊಡೋಕ್ಕೆ ನಾವು ಬದ್ಧವಾಗಿದ್ದೀವಿ. ಹಾಗಾಗಿ ಇವತ್ತು ಸಹ ನಮ್ಮ ಗ್ರಾಮದ ಮುಖಂಡರು ಒಂದು ವೆಹಿಕಲಲ್ಲಿ ಅಡ್ಮಿಷನ್‌ಗೋಸ್ಕರ ನಮ್ಮ ನಮ್ಮ ರಾಮಯ್ಯನವರ ಮುಂದಾಳತ್ವದಲ್ಲಿ ಇವತ್ತು ಟೂರ್ ಹೋಗಿದ್ದಾರೆ. ಈ ಹಿಂದೆನೂ ಹೋದ ವಾರನೂ ಹೋಗಿದ್ರು. ಬಟ್ ಈ ವಾರನೂ ಹೋಗ್ತಾ ಇದ್ದೇವೆ. ಈ ನಿರಂತರವಾಗಿ ಈ ತಿಂಗಳು ಕೊನೆವರೆಗೂ ಡೋರ್ ಟು ಡೋರ್ ಹೋಗಿ ಮಕ್ಕಳನ್ನ ಮತ್ತು ಪೇರೆಂಟ್ಸ್‌ನ, ಆಮೇಲೆ ಗ್ರಾಮದ ಮುಖಂಡರನ್ನ ಮನವೊಲಿಸಿ ನಾವು ಮಕ್ಕಳನ್ನ ಕರ್ಕೊಂಡು ಬಂದು ಉನ್ನತ ಶಿಕ್ಷಣ ಕೊಡೋದಕ್ಕೆ ನಮ್ಮ ಸಂಸ್ಥೆ ಬದ್ಧವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. 53 ವರ್ಷಗಳ ಸತತ ಇತಿಹಾಸವಿರುವಂಥ ಸಂಸ್ಥೆ, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಉನ್ನತವಾದ ಸ್ಥಾನವನ್ನು ನೀಡಲಿಕ್ಕೆ ಆಸರೆ ಆಗಿರುವಂಥ ಸಂಸ್ಥೆ ಇದು. ಬಹುಶಃ ಈ ಒಂದು ಸಂಸ್ಥೆಗೆ ನಾವು ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಒಂದು ವಿದ್ಯಾರ್ಥಿಗಳು ಬಂದು ಇಲ್ಲಿ ದಾಖಲಾತಿ ಆಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಸಾರ್ವಜನಿಕರು ಅಂತಕ್ಕಂಥದ್ದು ಒಂದು ಸಂಸ್ಥೆಯ ಕಾರ್ಯದರ್ಶಿಗಳ ಒಂದು ಮಾತಾಗಿರುತ್ತೆ. ನಮ್ಮ ಆರ್.ದಿ ನ್ಯೂಸ್ ವತಿಯಿಂದನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳನ್ನ ಈ ಒಂದು ಸಂಸ್ಥೆಗೆ ತರುವಲ್ಲಿ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ. ಆದಷ್ಟು ದಾಖಲಾತಿಗಳನ್ನ ಮಾಡಿ ಈ ಒಂದು ಸಂಸ್ಥೆನ ಮತ್ತೆ ಮರುಜೀವ ತುಂಬಿಸೋದಕ್ಕೆ ಪೋಷಕರು ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತೇಳಿ ಸರ್ರ ಒಂದು ಮನವಿ ಆಗಿರುತ್ತೆ.